ಏನೋ ಅಯೋಧ್ಯೆಯಲ್ಲಿ ಈಗ ಬಹಳಷ್ಟು ವಿಚಾರಗಳು ನಡೀತಾ ಇರುವಂಥದ್ದು ಅಂದರೆ ಹುಂಡಿ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯೋಧ್ಯೆ ರಾಮ ಮಂದಿರದಿಂದ ಹುಂಡಿ ಕರ್ಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹುಂಡಿ ಕಳ್ಳತನಕ್ಕೂ ಕರ್ನಾಟಕಕ್ಕೂ ನಂಟಿದೆಯಾ? ರಾಜ್ಯದ ಭೂಗತ ವ್ಯಕ್ತಿಗಳಿಂದ ಅಯೋಧ್ಯೆಯ ಹಣ ಲೂಟಿ ಆಗ್ತಾ ಇತ್ತಾ? ಇದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅಯೋಧ್ಯೆಯಲ್ಲಿ ಕರ್ನಾಟಕದ ಒಂದು ನಂಟು, ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕನ್ನಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹುಂಡಿ ಕಳ್ಳತನಕ್ಕೂ ಕರ್ನಾಟಕಕ್ಕೂ ಏನಾದರೂ ನಂಟಿದೆಯಾ ಅಂತ ರಾಜ್ಯದ ಭೂಗತ ವ್ಯಕ್ತಿಗಳಿಂದ ಅಯೋಧ್ಯೆಯ ಹಣವನ್ನ ಲೂಟಿ ಮಾಡಲಾಗ್ತಾ ಇದೆ. ಈ ರೀತಿಯ ಒಂದು ಕರ್ನಾಟಕದ ನಂಟು ಈಗ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಯಾರದು ಅಕ್ರಮ ಮಾಡಿದಂತಹ ರಾಜ್ಯದ ಭೂಗತ ಖದೀಮರು ಅಂತ ಪ್ರಶ್ನೆ. ಏನಿದು ಕರ್ನಾಟಕಕ್ಕೂ ಅಯೋಧ್ಯೆ ಹಣಕ್ಕೂ ನಂಟು ಎಲ್ಲಿದೆ, ಎಲ್ಲಿ ಉಂಟು ಈ ಒಂದು ಲಿಂಕ್ ಅಂತ ಪ್ರಶ್ನೆ ಮೂಡುತ್ತೆ. ಇಲ್ಲಿ ಅಯೋಧ್ಯೆ ರಾಮ ಮಂದಿರ ಹುಂಡಿ ಕನ್ನ ವಿಚಾರ ಈಗ ದಿನಕ್ಕೊಂದೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈಗ ಕರ್ನಾಟಕಕ್ಕೆ ನಂಟಿದೆ ಅಂತ ಹೇಳಲಾಗ್ತಾ ಇದೆ. ಹುಂಡಿ ಕಳ್ಳತನದಲ್ಲಿ ಕರ್ನಾಟಕಕ್ಕೆ ನಂಟಿದೆ. ರಾಜ್ಯದ ಭೂಗತ ವ್ಯಕ್ತಿಗಳಿಂದ ಅಯೋಧ್ಯೆ ಹಣವನ್ನ ಲೂಟಿ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈಗ ಈ ಒಂದು ಕರ್ನಾಟಕದ ಲಿಂಕ್, ಅಯೋಧ್ಯೆ ಹುಂಡಿ ಹಣ ಲೂಟಿ ವಿಚಾರಕ್ಕೆ ಕರ್ನಾಟಕದ ಲಿಂಕ್ ಅಂತ ಏನು ಹೇಳಲಾಗ್ತಿದೆ ಅದು ಈಗ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಯಾರಿರಬಹುದು, ಭೂಗತ ಲೋಕದ ನಂಟು ಏನಿರಬಹುದು ಅನ್ನುವಂಥ ಪ್ರಶ್ನೆ ಇದೆ. ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕಳ್ಳತನಕ್ಕೂ ಕರ್ನಾಟಕಕ್ಕೂ ನಂಟು ಅಂತ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಮ ಮಂದಿರದ ಹುಂಡಿ ಕಳ್ಳತನಕ್ಕೆ ಕರ್ನಾಟಕದ ನಂಟು. ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸ್ಫೋಟಕ ಆರೋಪವನ್ನ ಈಗ ಮಾಡಿದ್ದಾರೆ. ದೇಣಿಗೆ ಕಳ್ಳತನದ ನಂಟು ಕರ್ನಾಟಕಕ್ಕೂ ಕೂಡ ಈಗ ವಿಸ್ತರಿಸಿದೆ. ಇದೊಂದು ಬಿಗ್ ಟ್ವಿಸ್ಟ್. ಇದು ಅಯೋಧ್ಯೆಯ ಜನರೇ ಕರ್ನಾಟಕಕ್ಕೆ ನಂಟಿದೆ ಅಂತಿದ್ದಾರೆ. ಅಲ್ಲಿನ ಜನರೇ ಕರ್ನಾಟಕಕ್ಕೆ ಇದಕ್ಕೆ ನಂಟಿದೆ ಅಂತ. ಕರ್ನಾಟಕದ ಭೂಗತ ಮತ್ತು ನೋಂದಾಯಿಸಲ್ಪಡದಂತಹ ಜನರು ಚುನಾವಣೆಯ ಸಂಬಂಧಿಸಿದ ಪಿತೂರಿಗಳಲ್ಲಿ ಭಾಗಿಯಾಗಿದ್ದಾರೆ. ಸಂಚಲನವನ್ನ ಸೃಷ್ಟಿ ಮಾಡಿದೆ ಅಖಿಲೇಶ್ ಯಾದವ್ ಅವರ ಈ ಒಂದು ಹೇಳಿಕೆ. ಆ ಭೂಗತ ವ್ಯಕ್ತಿಗಳು ಯಾರು ಅಂತ ಅಖಿಲೇಶ್ ಹೇಳಿಲ್ಲ, ಆದ್ರೆ ಕರ್ನಾಟಕಕ್ಕೆ ನಂಟಿದೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಭೂಗತದ ನಂಟು ಅಂತ ಹೇಳಿ ಕುತೂಹಲವನ್ನ ಕೆರಳಿಸಿದ್ದಾರೆ ಈಗ ಅಖಿಲೇಶ್ ಯಾದವ್. ರಾಮ ಮಂದಿರದ ಹುಂಡಿ ಕಳ್ಳತನಕ್ಕೆ ಕರ್ನಾಟಕದ ನಂಟುಂಟು ಅಂತ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಈಗ ಸ್ಫೋಟಕವಾಗಿ ಆರೋಪವನ್ನು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಮನ ಹುಂಡಿಯಲ್ಲಿ ಏನು ಲೂಟಿ ಮಾಡಲಾಗಿತ್ತು ಈ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ, ಸ್ವರೂಪವನ್ನು ತೆಗೆದುಕೊಳ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ? ಒಬ್ಬರ ಮೇಲೊಬ್ರು ಆರೋಪವನ್ನು ಮಾಡ್ತಿದ್ದಾರೆ. ಈಗ ನೋಡಿದ್ರೆ ಕರ್ನಾಟಕಕ್ಕೆ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ಭೂಗತ ಲೋಕಕ್ಕೆ ಲಿಂಕ್ ಇದೆ. ಚುನಾವಣೆಗೆ ಸಂಬಂಧಿಸಿದಂತಹ ಪಿತೂರುಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಇದು. ಈ ರೀತಿ ಅಖಿಲೇಶ್ ಯಾದವ್ ನೀಡಿರುವಂತಹ ಸ್ಟೇಟ್ಮೆಂಟ್, ಇವ್ರು ಕೊಟ್ಟಂತಹ ಹೇಳಿಕೆಯಿಂದ ಈಗ ಸಾಕಷ್ಟು ಸಂಚಲನ ಉಂಟಾಗ್ತಾ ಇದೆ. ಇಲ್ಲಿ ಕುತೂಹಲ ಕೆರಳಿಸಿದೆ. ಕರ್ನಾಟಕ ಭಾಗದ ಈ ಒಂದು ಭೂಗತ ನಂಟು ಏನಿದೆ ಇದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈಗ ರಾಮ ಮಂದಿರದ ಹುಂಡಿ ಕಳ್ಳತನಕ್ಕೆ ಕರ್ನಾಟಕದ ನಂಟಿದೆ ಅಂತ ಹೇಳಿ ಅಖಿಲೇಶ್ ಯಾದವ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಹೇಳಿರುವಂಥದ್ದು ದೇಣಿಗೆ ಕಳ್ಳತನದ ನಂಟು ಕರ್ನಾಟಕಕ್ಕೆ ವಿಸ್ತರಿಸಿದೆ ಅಂತ ಅಯೋಧ್ಯೆ ಜನರೇ ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ನಂಟಿದೆ ಅಂತ ಇದ್ದಾರೆ ಅಂತ ಏನೋ ಅಖಿಲೇಶ್ ಯಾದವ್ ಈಗ ಹೇಳಿಕೆನ ನೀಡುವಂಥದ್ದು. ಅಂದರೆ ಏನಾಗ್ತಾ ಇದೆ ಇಲ್ಲಿ? ದೇವರ ಒಂದು ಹಣಕ್ಕೆ ಕನ್ನ ಹಾಕಿ ಈಗ ಈ ರೀತಿ ಒಂದಷ್ಟು ಮಾಹಿತಿಗಳು ಬರ್ತಾ ಇರುವಂಥದ್ದು.